ಗುರುಜಿ ನೀವು ತಿಳಿಸ್ಕೊಡ್ತಿದ್ರಿ, ಪಟಾಕಿಯನ್ನ ಹೊಡೆಯೋ ಮುಖೇನ ಪ್ರಕೃತಿಯನ್ನ ಹಾಳು ಮಾಡಬೇಡಿ ಅಂತ ಒಂದು ಮುತ್ತಿನಂತ ಮಾತನ್ನ ಎಲ್ರಿಗೂ ಹೇಳ್ತಿದ್ದೀರಾ. ಈಗೇನ್ ತಿಳಿಸ್ಕೊಡ್ತಿದ್ದೀರಾ? ಎಲ್ಲ ವೀಕ್ಷಕರಲ್ಲಿ ವಿಶೇಷವಾಗಿ ನಾವು ಹೇಳ್ತಕ್ಕಂಥ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ನೀವುಗಳು ಗಮನಿಸ್ತಕ್ಕಂಥ ವಿಚಾರ, ಸೂಕ್ಷ್ಮವಾಗಿರತಕ್ಕಂಥ ವಿಚಾರಗಳು ಎಲ್ಲವನ್ನು ಗಮನಿಸ್ತಾ ಬಂದ್ರಿ. ದೀಪಾವಳಿ ಹಬ್ಬದಲ್ಲಿ ದೀಪಗಳನ್ನು ಬೆಳಗಿಸ್ತಕ್ಕಂಥ ವಿಚಾರ. ನರಕ ಚತುರ್ದಶಿ ಶುಕ್ರವಾರ. ಅದಕ್ಕೋಸ್ಕರ ಈ ಶುಕ್ರವಾರವೇ ಬಿದ್ದಿರೋದ್ರಿಂದ ನಾಳೆ ಅಮಾವಾಸ್ಯೆ ಅಂದರೆ ಕತ್ತಲಿಗೆ ಹತ್ತಿರವಾಗಿರೋ ಸಮಯದಲ್ಲಿ ದೀಪವನ್ನು ಬೆಳಗಿಸ್ತಾ ಇರೋದು. ಏನಕ್ಕೆ ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ನಿಶಕ್ತಿ ಸ್ವರೂಪಗಳಿಗೆ ಶಕ್ತಿಯನ್ನು ಕೊಡತಕ್ಕಂಥ ದೀಪದ ಬೆಳಕು. ಕತ್ತಲಿಗೆ ಮೊದಲಾದ ವಿಶೇಷವಾಗಿರ್ತಕ್ಕಂಥ ಬೆಳಕೆ ಜ್ಞಾನ ಬೆಳಕು. ಅದಕ್ಕೆ ಅಂತ ಜ್ಞಾನ ಬೆಳಕನ್ನು ಎಣ್ಣೆಯ ಮುಖಾಂತರವಾಗಿ ಹಚ್ತೀವಿ. ಹೌದಾ? ಏನಕ್ಕೆ ಹಚ್ತೀವಿ? ಆ ಎಣ್ಣೆ ಅಂದರೆ ಕರ್ಮಗಳು. ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಭಗವಂತ ಅಂದರೆ ಆತ್ಮವಾಗಿರ್ತಕ್ಕಂಥ ಬತ್ತಿ ಅದು ಉರಿತಾ ಇದ್ದ ಸಮಯದಲ್ಲಿ ಒಳ್ಳೆಯ ಬೆಳಕನ್ನು ನಾವೂ ನೀಡಿ ಮತ್ತಷ್ಟು ಬೆಳಕನ್ನು ತಗೊಂಡು ವಿಶೇಷವಾಗಿ ಮೋಕ್ಷವನ್ನು ಹೊಂದೋಣ. ಅದಕ್ಕೆ ದೀಪ ಉರಿತಾ ಇರಬೇಕಾದ್ರೆ ಇನ್ನೇನು ಹೊಟ್ಟೋಗ್ತಾ ಇದೆ ಸಮಯಕ್ಕೆ ಚಿಟ್ ಚಿಟ್ ಅನ್ನತ್ತೆ. ಯಾತಕ್ಕೆ? ಆ ದೀಪಗಳು ಮಾತಾಡುತ್ತೆ. ಅಂದರೆ ದೇವರ ಮನೆಯಲ್ಲಿರ್ತಕ್ಕಂಥ ದೀಪಗಳು ಯಾವತ್ತು ಮಾತಾಡುತ್ತೋ ನಿಮ್ಮ ಮನೇಲಿ ಸಾನ್ನಿಧ್ಯ ಇದೆ ಅಂತ ಅರ್ಥ. ಅಂದರೆ ಯಾವ ದೇವರ ಸಾನ್ನಿಧ್ಯ ಅನ್ನೋದು ಗೊತ್ತಿರಲ್ಲ, ಅಥವಾ ಯಾವ ಕಾಲಕ್ಕೆ ಯಾವ ದೈವತಾ ಅನುಗ್ರಹ ನಿಮ್ಮನೇಲಿ ಇದೆ ಅಂತ ಗೊತ್ತಿಲ್ಲ, ಅಥವಾ ಯಾವ ಶಕ್ತಿ ಅಂದರೆ ನೀವು ಯಾವ ಪೂಜೆಯನ್ನು ಮಾಡ್ತಿದ್ರೋ, ಯಾವ ದೇವರ ಆರಾಧನೆಯನ್ನು ಮಾಡ್ತಿರ್ತೀರೋ ಆ ದೇವರ ಸಂಕಲ್ಪ ನಿಮ್ಮ ಮನೇಲಿ ಬರುತ್ತೆ ಅಂತ ಆ ದೀಪಗಳು ತೋರಿಸುತ್ತೆ. ಯಾವತ್ತು ದೀಪಗಳನ್ನು ದೇವರ ಮೇಲೆ ಇಡಬೇಕಾದ್ರೆ ಎರಡನ್ನ ಇಡಬೇಕು. ಅಂದರೆ ಎರಡು ಕಂಬದ ದೀಪವನ್ನು ಇಡಬೇಕು. ಒಂದು ಭಾಗದಲ್ಲಿ ಇರತಕ್ಕಂಥ ಕಾಮಾಕ್ಷಿ ದೀಪವನ್ನು ಇಡಬೇಕು. ಕಾಮಾಕ್ಷಿ ದೀಪ ಅಂದ್ರೇನು? ಸಿಂಹಾಸನೇಶ್ವರಿ. ಅವಳು ರತ್ನ ಸಿಂಹಾಸನೇಶ್ವರಿ. ಅವಳು ರತ್ನ ಸಿಂಹಾಸನದ ಮೇಲೆ ಕೂತಿರ್ತಾಳೆ. ವಿರಾಜಮಾನವಾಗಿರ್ತಕ್ಕಂಥ ನಿರಾಕಾರ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಆದಿಶಕ್ತಿ, ಆ ಮೊದಲನೇ ಶಕ್ತಿಯಾಗಿರತಕ್ಕಂಥ ಅವಳ ಅಂಶವೇ ಆ ದೀಪ. ಅದಕ್ಕೆ ನೀವೇನ್ ಮಾಡಬೇಕು? ದೇವರ ಮನೆಯಲ್ಲಿ ಇವತ್ತಿನ ಜ್ಞಾನ ಫಲದಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಜ್ಞಾನ ಜ್ಯೋತಿ ಪರಬ್ರಹ್ಮ. ಆ ಜ್ಞಾನ ಜ್ಯೋತಿಯನ್ನ ಬೆಳೆಸ್ತಕ್ಕಂಥ ಪ್ರತಿಯೊಬ್ಬರು ದೀಪವನ್ನು ಇಡಬೇಕು. ಯಾವ ಕಾಲಕ್ಕೂ ದೀಪವನ್ನು, ಕಾಮಾಕ್ಷಿ ದೀಪವನ್ನು ಇಟ್ಕೊಂಡಾಗ ಖಂಡಿತ ಹೇಳ್ತಾ ಇದ್ದೀನಿ, ನೀವುಗಳು ಅದನ್ನ ಸಂಕಲ್ಪ ಮಾಡ್ಕೋಬೇಡಿ. ಅಂದ್ರೆ 24 ಗಂಟೆ ಉರಿತಾನೆ ಇರಲಿಪ್ಪ ದೀಪ ಅಂತ ಹೇಳಿ ಊರಿಗೆ ಹೋದಾಗ್ಲೂ ಉರಿತಾ ಇರೋದು, ಮನೆಯಿಂದ ಆಚೆ ಹೋದ್ರು ಉರಿಯೋದು, ಅದನ್ನ ಆರದೇ ಇದ್ದ ಹಾಗೆ ಬೆಂಕಿ ಬಿಡೋದು, ಪರಿಪೂರ್ಣವಾಗಿ ಬತ್ತಿಯನ್ನು ಹಾಕ್ತಾನೆ ಇರೋದು, ಎಣ್ಣೆಯನ್ನು ಸುರಿತಾ ಇರೋದು, ಹೀಗೆಲ್ಲ ಮಾಡ್ಕೋಬೇಡಿ. ಯಾಕೆ ಅಂದ್ರೆ ಆ ಋಣವು ಹೆಚ್ಚಾಗ್ತಾ ಹೋಗುತ್ತೆ. ನೀವು ಆ ರೀತಿ ಹಚ್ಚಬೇಕಾದ್ರೆ ಮಣ್ಣಿನ ಹಣತೆ ದೀಪವನ್ನೇ ಹಚ್ಚಬೇಕು. ಸೆಗಣಿ ಮೇಲೆ ಅಂದರೆ ಗೋಮಯದ ಮೇಲೆ ಇಟ್ಟಿರ್ತಕ್ಕಂಥ ಮಣ್ಣಿನ ದೀಪವನ್ನೇ ಹಚ್ಚಬೇಕು. ಯಾವ ಕಾಲಕ್ಕೂ ಬತ್ತಿಯನ್ನು ಹಾಕೊಳ್ಳೋದಲ್ಲ. ಅದನ್ನೇ ವಿಶೇಷವಾಗಿ ಕಮಲದ ಹೂವಿನ ದಂಟನ್ನು ಒಣಗಿಸಿ ಅದನ್ನೇ ಬತ್ತಿಯಾಗಿ ಇಟ್ಟುಕೊಂಡು ದೀಪವನ್ನಾಗಿ ಹಚ್ಚಬೇಕು. ಇದು ಕ್ರಮ. ಆ ಕ್ರಮವನ್ನು ಬಿಟ್ಟು ಅಶ್ಲೀಷವಾಗಿ ಪರಿವರ್ತನೆ ಮಾಡಿಕೊಂಡರೆ ನಿಮ್ಮ ದೋಷಗಳು ಹೆಚ್ಚಾಗತ್ತೆ. ಯಾವ ಕಾಲಕ್ಕೂ ಆ ದೀಪ ನಂದಾದೀಪ ಅಂತ ಏನಕ್ಕೆ ಹೇಳ್ತೀವಿ, ಆ ನಂದಾದೀಪ ಬೆಳಗೋದೆ ಈ ರೀತಿಯಾದ ಕ್ರಮದಲ್ಲಿ. ಅಂದರೆ ಮಣ್ಣಿನ ಹಣತೆ ಭೂಮಿಯ ಋಣ, ತದನಂತರ ನಮ್ಮ ಋಣ, ವಿಶೇಷವಾಗಿ ಕರ್ಮದ ಋಣ ಶನೇಶ್ವರನು, ಅದೇ ರೀತಿಯಾಗಿ ಆತ್ಮಜ್ಯೋತಿ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಧನಪ್ರಾಪ್ತಿಯನ್ನು ಕೊಡ್ತಕ್ಕಂಥ ಸರ್ವೈಶ್ವರ್ಯ ಆವಾಹಯಾಮಿ ಅಂತಾರೆ. ಏನು ಅಷ್ಟೈಶ್ವರ್ಯಗಳನ್ನು ಆವಾಹನೆ ಮಾಡ್ಕೊಳ್ತಕ್ಕಂಥದ್ದೇ ಆ ಪ್ರಕೃತಿಯ ಬೆಳಕು. ಆ ಬೆಳಕಾಗಿರ್ತಕ್ಕಂಥ ದಂಟು ಕಮಲದ ದಂಟು. ಆ ದಂಟಲ್ಲಿ ಒಣಗಿಸಿ ದೀಪವನ್ನು ಹಚ್ಚಿದಾಗ ಸಂತೋಷವಾಗೋದು ಭಗವತಿಗೆ. ಅದಕ್ಕೆ ಅವಳನ್ನ ಏನ್ ಹೇಳ್ತೇವೆ? ಸಿಂಹಾಸನೇಶ್ವರಿ. ಆ ಸಿಂಹಾಸನೇಶ್ವರಿ ಆಗಿರ್ತಕ್ಕಂಥ ಸಿಂಹಾಸನ ತರ ಇರತಕ್ಕಂಥ ಒಂದು ಬೆಂಕಿಯ ದೀಪವನ್ನ ಹಚ್ಚತಕ್ಕಂಥದ್ದು ವಾಡಿಕೆ. ಅದಕ್ಕೆ 2 ಕಂಬದ ದೀಪ, ಒಂದು ಸಿಂಹಾಸನೇಶ್ವರಿ ದೀಪ, 2 ಅದಕ್ಕೆ ಕಾಮಾಕ್ಷಿ ದೀಪ. ಕಾಮಗಳನ್ನ ಅಪೇಕ್ಷೆ ಪೂರ್ವಕವಾಗಿ ದೀಪವನ್ನು ಹಚ್ಚೋದು. ಅದಕ್ಕೆ ಸಕಲ ಜೀವರಾಶಿಗಳಲ್ಲಿ ಇವತ್ತಿನ ದಿವಸ ಸರ್ವ ಕಾಮ ಅಪೇಕ್ಷೆ ಏನು ಅಂದ್ರೆ ನಾನು ಬದುಕಬೇಕು ಅನ್ನೋದೇ ಯೋಚನೆ. ಅದಕ್ಕೋಸ್ಕರ ಜೀವನದಲ್ಲಿ ಎಲ್ಲರನ್ನೂ ಬದುಕಿಸೋಣ ಅನ್ನೋ ಯೋಚನೆ ಇಲ್ಲ. ಅದಕ್ಕೆ ನೀವೆಲ್ಲ ಇವತ್ತಿನಿಂದ ಪ್ರತಿಪೂರ್ವಕವಾಗಿ ಬರ್ತಕ್ಕಂಥ ಸಂಖ್ಯೆಯನ್ನು ಬರ್ಕೊಳ್ಳಿ. ವಿಶೇಷವಾಗಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಇಂತಹ ಒಂದು ದೈವ ಸಾನ್ನಿಧ್ಯವನ್ನು ಹೊಂದ್ಕೊಳ್ಳಕ್ಕೆ ನಾವು ಆ ಪ್ರಕೃತಿಗೋಸ್ಕರ ಪ್ರತಿ ಡಿಸ್ಟ್ರಿಕ್ಟ್ಗೂ ಬರ್ತಾ ಇದೀವಲ್ಲ, ಅದನ್ನೆಲ್ಲ ಬೆಂಕಿಯ ರೂಪದಲ್ಲಿ ಉರಿತಾ ಇರತಕ್ಕಂಥದಕ್ಕೆಲ್ಲ ಜ್ವಾಲೆ ಏನ್ ಮಾಡಬೇಕು? ದೀಪವನ್ನಾಗಿ ಹಚ್ಚಿಕೊಂಡು ಜಗನ್ಮಾತೆಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಪ್ರಕೃತಿನ ಉಳಿಸ್ತೀವಿ. ಮೊದಲನೇ ಸಂಖ್ಯೆ ಬರ್ಕೊಳ್ಳಿ, 25745745 25745745. ಇದು ಒಂದು ನಂಬರ್. ಎರಡನೇ ನಂಬರ್ 22355469 22355469. ಈ ಸಂಖ್ಯೆಗಳನ್ನು ಬರ್ಕೊಂಡು ಬರೀ ಧರ್ಮ ಚೈತನ್ಯ ಯಾತ್ರೆ, ಚೈತನ್ಯ ಅಂತಕ್ಕಂಥ ಬೆಳಕನ್ನು ಇಡ್ತಕ್ಕಂಥ ಯಾತ್ರೆ. ಈ ಬೆಳಕಿಗೆ 5 ಹಣತೆ ದೀಪಗಳು, 5 ಹಣತೆ ದೀಪಗಳಲ್ಲಿ 5 ಎಣ್ಣೆಗಳು ಅಡಿಕೆ ಪಟ್ಟಿಯಲ್ಲೇ ಇಟ್ಟು ನಿಮ್ಮ ಕ್ಷೇತ್ರದಲ್ಲಿ ಇಷ್ಟದೇವತೆ, ಕುಲದೇವತೆ, ಗ್ರಾಮ ದೇವತೆಗೆ ಬೆಳಗಿಸಿ ಚೈತನ್ಯವನ್ನ ನೀಡಿ ಆ ದೇವತೆಗಳನ್ನ ಸ್ವರೂಪವಾಗಿ ಶಕ್ತಿಯನ್ನು ತುಂಬಿ ಆ ಚಾಮುಂಡೇಶ್ವರಿ ಬಂದು ಭೂಮಿಗೆ ಇಳಿದು ಪ್ರಕೃತಿಯನ್ನು ಕಾಪಾಡ್ತಾಳೆ.
ಪರಮೇಶ್ವರನು ಎಲ್ಲೋ ಕೈಲಾಸದಲ್ಲಿ ತಪಸ್ಸು ಮಾಡೋವನಿಗೆ ನಿಶಕ್ತಿಯಾಗಿರೋದ್ರಿಂದ ಆ ಶಕ್ತಿಗಳನ್ನು ಕೊಟ್ಟಾಗ ದೈವ ಮಾನವರಾಗಿರ್ತಕ್ಕಂಥವ್ರು ನಮ್ಮ ಭೂಮಿಯ ಸುತ್ತಲೂ ದೈತ್ಯರು ನಿಂತಿದ್ದಾರೆ ಆಕ್ರಮಣ ಪ್ರವೇಶವಾಗಿ. ಯಾವ ರೀತಿ? ಒಬ್ಬೊಬ್ಬರು ನೀರಲ್ಲಿ ಸಾವು, ಮತ್ತೊಬ್ಬರು ವಿಶೇಷವಾಗಿ ವಿಷದಿಂದ ಸಾವು, ಮತ್ತೊಬ್ಬರು ಹೋಲ್ಸೇಲ್ ಆಗಿ ಮೃತ್ಯು. ಈ ರೀತಿಯಾಗಲ್ಲದೆ ದೇಶಾಭಿಮಾನ ಇಲ್ಲದೆ ದೌರ್ಜನ್ಯ ಮಾಡಿ ದೇಶದ ಮೇಲೆ ದೌರ್ಜನ್ಯ ಸ್ವರೂಪವಾಗಿ ಟೆರರಿಸ್ಟ್ ಅವರುಗಳೆಲ್ಲ ಹಾಕ್ತಕ್ಕಂಥ ವಿಧ ನಿಯಮಗಳನ್ನು ಯಾವ ಕಾಲಕ್ಕೂ ಉಲ್ಲಂಘಿಸಿ ಒಳಭಾಗದಲ್ಲಿ ಪ್ರವೇಶ ಮಾಡ್ತಾರೆ, ಅಷ್ಟು ಜನದ ಮೃತ್ಯು. ಅದಕ್ಕೆ ಇದನ್ನೆಲ್ಲ ಕಾಪಾಡಕ್ಕೆ, ಸಂರಕ್ಷಣೆ ಮಾಡೋಕ್ಕೆ ಕರ್ನಾಟಕ ರಾಜ್ಯದಂತೆ ನಾವುಗಳು ಆ ಪ್ರಜ್ವಲವಾಗಿರ್ತಕ್ಕಂಥ ದೀಪಕ್ಕೆ ಏನು ಮಾಡ್ತೀವಿ, ಒಂದೊಂದು ಡಿಸ್ಟ್ರಿಕ್ಟ್ಗೂ ಲಗ್ಗೆ ಹಾಕಿ, ಒಂದೊಂದು ತಾಲೂಕು ಮುಖಾಂತರವಾಗಿ, ನಿಮ್ಮ ಸಹಕಾರದ ಮುಖಾಂತರವಾಗಿ, ಪಾನಕ ಕೋಸಂಬರಿಯ ಮುಖಾಂತರವಾಗಿ ನಿಮ್ಮ ಸೇವೆ ಯಾರ್ಯಾರು ಸ್ಪಾನ್ಸರ್ಸ್ ಮಾಡ್ತಿರೋ, ಯಾವ್ಯಾವ ರೀತಿಯಾಗಿ ಸಹಕರಿಸ್ತಿರೋ ಎಲ್ಲರಿಗೂ ಪ್ರಚಾರ ಮೂಲಕ ಸಹಕರಿಸೋದು ಎಲ್ಲವೂ ಸೇರಿ ಆ ಭಗವತಿ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಬೇಕು. ಆ ಪಾತ್ರಕ್ಕೆ ನೀವೆಲ್ಲ ಹೊಂದ್ಕೊಂತೀರಾ. ಬಹಳ ಸಂತೋಷ ಪಟ್ಟಿರ್ತಕ್ಕಂಥ ನಿಮ್ಮ ಜೀವನಕ್ಕೆ ಸಹಕಾರವಾಗಿರ್ತಕ್ಕಂಥ ಬೆಂಕಿಯ ಜ್ವಾಲೆ ದೀಪವಾಗಿ ಬೆಳಗಬೇಕು. ಹೇಗೆ ಬೆಳಗಬೇಕು? ಅಷ್ಟೂ ಜನದ ದೇವ ಸಾನ್ನಿಧ್ಯಕ್ಕೆ ನಿಮ್ಮ ತಾಲೂಕು, ನಿಮ್ಮ ವಯಸ್ಕರು, ಎಲ್ಲ ಧರ್ಮದವರು ಸೇರಿ ಎಲ್ಲ ಮಾಧ್ಯಮದ ಮುಖಾಂತರವಾಗಿ ಪ್ರತಿಯೊಬ್ಬರ ಸಹಕಾರದಿಂದ ನಿಸ್ವಾರ್ಥ ಸೇವೆಗೋಸ್ಕರ ಯಾವುದೇ ರಾಜಕೀಯ ತೊಡರುಗಳು ಇರದೆ ನೀವುಗಳೆಲ್ಲ ಸಾಧಾರಣ ಮನುಷ್ಯರಾಗಿ ಬಂದರೆ ಮಾತ್ರ ಪ್ರಯೋಜಕರವಾಗಿರ್ತಕ್ಕಂಥ ಜೀವನ. ಅದಕ್ಕೆ ನೀವೆಲ್ಲ ಸಾಧಾರಣವಾಗಿ, ನಾನು ನನ್ನ ಹೆಂಡತಿ ಮಕ್ಕಳು ಸಾಧಾರಣಪ್ಪ ನಮ್ಮ ಜೀವನ ಅಂತ ಹೇಳಿ ಯಾವುದೇ ವಿ ಐ ಪಿ ಅಂದ್ಕೊಳ್ಳದೆ ನೀವು ಆ ಜ್ಯೋತಿಯನ್ನು ಬಂದು ನಿಮ್ಮ ದೇವಸ್ಥಾನದಲ್ಲಿ ಬೆಳಗಿಸಿದಾಗ ಸಂತೋಷವಾಗುತ್ತೆ ಭಗವಂತನ ಜೀವನ. ಆಗ ಪ್ರಕೃತಿಯನ್ನು ಎಲ್ಲೋ ಸ್ವಲ್ಪ ಮಟ್ಟಿಗಾದರೂ ಉಳಿಸ್ತೀವಿ ಅನ್ನೋ ಪ್ರಯತ್ನ ನಮ್ಮದಾದರೂ ಭಗವಂತ ಖಂಡಿತ ನಮ್ಮನ್ನು ಉಳಿಸ್ತಾನೆ. ನಿಮ್ಮೆಲ್ಲರ ಸಹಕಾರ ಮುಖಾಂತರವಾಗಿ ಉಳಿಯೋದೇ 32 ಕೋಟಿ ಜನ ಇಡೀ ಪ್ರಪಂಚಾದ್ಯಂತ 2012ಕ್ಕೆ. ಅದಕ್ಕೆ ಈಗಿಂದ ಬರ್ತಕ್ಕಂಥ ಅನಾಹುತಗಳಿಗೆ ನಾವುಗಳು ಸಾಗ್ತಾ ಹೋಗುತ್ತೆ. ಆ ಅನಾಹುತಗಳನ್ನು ತಡೆಯಕ್ಕೆ ಧರ್ಮಯಾತ್ರೆ, ಆ ಧರ್ಮ ಚೈತನ್ಯ ಯಾತ್ರೆಯನ್ನು ಹೊಂದ್ಕೊಳ್ಳೋಣ. ಭಗವತಿ ಕೃಪಾ ಕಟಾಕ್ಷ ದೀಪಾವತಿಯಲ್ಲಿ ನರಕ ಚತುರ್ದಶಿ ಹೇಗೆ ಪರಿಪೂರ್ಣವಾಗಿ ನರಕಾಸುರ ವಧವನ್ನು ಮಾಡಿದ್ನೋ ಹಾಗೆ ಪ್ರಕೃತಿಯ ಮುಖಾಂತರವಾಗಿ ಭಗವತಿಯ ಕೃಪಾ ಕಟಾಕ್ಷಕ್ಕೆ ಹೊಂದಿಕೊಂಡು ಆ ದೇವಿ ಜಗನ್ಮಾತೆ ಲಕ್ಷ್ಮೀನಾರಾಯಣ ಇಬ್ಬರು ಸೇರೋ ಸಂಗಮಕ್ಕೆ, ಪಾರ್ವತಿ ಪರಮೇಶ್ವರ ಸೇರೋ ಸಂಗಮಕ್ಕೆ, ಬ್ರಹ್ಮ ಸರಸ್ವತಿ ಸೇರೋ ಸಂಗಮಕ್ಕೆ ನಾವೆಲ್ಲ ಪಾತ್ರರಾಗಬೇಕು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ರೀತಿಯಾಗಿ ಆ ಶಾಂತಿ ವಾತಾವರಣ ಕಾಪಾಡ್ಕೊಳ್ಳಿ. ಮಕ್ಕಳಿಗೆಲ್ಲ ದೀಪ ಜ್ಯೋತಿಗಳನ್ನು ಬೆಳಗಿಸ್ಕೊಳ್ಳಿ. ಖಂಡಿತವಾಗಲೂ ಪಟಾಕಿಗಳನ್ನು ಹೊಡಿಬೇಡಿ. ಈ ರೀತಿಯನ್ನು ಹೇಳ್ಕೊಂಡು ಮತ್ತೆ ನಾವು ಶನಿವಾರ ಭಾನುವಾರ ಅಂದ್ಕೊಂಡ್ರೂ ಸಹ ಬೇಜಾರು ಮಾಡ್ಕೊಳ್ಳದೆ ನಾಳೆನೂ ಬರ್ತಾ ಇದ್ದೀವಿ, ಮರಿಬೇಡಿ ವಿಶೇಷ ದೀಪಾವಳಿಯಲ್ಲಿ. ಅದಕ್ಕೋಸ್ಕರ ಆ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ ನೀವು ಯಾವ್ಯಾವ ರೀತಿಯ ಜ್ಯೋತಿಯನ್ನು ಬೆಳಗ್ತೀರಾ, ಯಾವ ರೀತಿ ಪುಷ್ಪವನ್ನ ಹಾಕ್ತೀರಾ ಭಗವಂತನ ಪಾದಕ್ಕೆ ಅನ್ನೋದು ತಿಳ್ಕೊಳ್ಳೋಣ. ಇವತ್ತಿನ ದಿವಸದ ಮಂಗಳವನ್ನು ಹಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಖಂಡಿತವಾಗ್ಲೂ ದೀಪಗಳ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ಹಾಗೆ ಪ್ರಕೃತಿಯನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ದೀಪವನ್ನ ಕೂಡ ಹಚ್ಚೋಣ ಅಂತ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನ ತಿಳಿಸ್ತಾ ಇದ್ದೇನೆ ಮತ್ತೊಮ್ಮೆ. ಆದ್ರೆ ನೀವೆಲ್ಲರೂ ದಯಮಾಡಿ ಸುರಕ್ಷಿತವಾಗಿ ದೀಪಾವಳಿ ಹಬ್ಬವನ್ನ ಆಚರಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಹೋಗಿ ಬರ್ತೀವಿ. ನಮಸ್ಕಾರ. ಆಸೆ ಹಿಂದೆ ದುಃಖ ಎಂದರು, ರಾತ್ರಿ ಹಿಂದೆ ಹಗಲು ಎಂದರು, ದ್ವೇಷವೆಂದು ಹೊರೆ ಎಂದರು, ಹಬ್ಬವದಕ್ಕೆ ಹೆಗಲು ಎಂದರು. ಎರಡು ಮುಖದ ನಮ್ಮ ಜನುಮದ ವೇಷಾವಳಿ, ತೆಗೆದು ಹಾಲ್ ಬೆಳಕ ಕುಡಿಯುವುದೇ ದೀಪಾವಳಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ, ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.